ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಶಿರ್ಸಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದೇವಸ್ಥಾನ ನಿಮಗೆ ಗೊತ್ತಾ? ಎಷ್ಟು ಚೆನ್ನಾಗಿದೆ, ಎಷ್ಟೆಲ್ಲ ಗಂಟೆ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೀವೇ ನೋಡ್ತಾ ಇರೋದು. ಸೊ ಇದು ಗಂಟೆ ಗಣಪತಿ ಸ್ವಾಮಿ ದೇವಸ್ಥಾನ ಅಂತಾನೆ ಕರಿಬೋದು. ಅಂದಲ್ಲಿ ಹೋಗೋ ರೋಡಲ್ಲಿ ಇದೆ, ಬನ್ನಿ ಹೋಗೋಣ. ಶ್ರೀ ಗಣೇಶಾಯ ನಮಃ. ಸೊ ಈ ಒಂದು ಪ್ಲೇಸ್ ನೀವೇನಾದರೂ ನೋಡಿದ್ರಾ? ನೋಡಿಲ್ಲ ಅಂದರೆ ಮಿಸ್ ಮಾಡದೆ ಬನ್ನಿ. ನೋಡ್ತಾ ಇದ್ದೀರಾ, ದೇವಸ್ಥಾನ ಅಂತ ಇಲ್ಲ, ಒಂದು ಮಂಟಪ ಅಂತ ಇಲ್ಲ, ಒಂದು ಸಣ್ಣ ಗುಡಿಲಿ ಗಣಪತಿ ಸ್ವಾಮಿ ನೀವು ನೋಡ್ಬೋದು. ನಾವು ಅಂದ್ಕೊಂಡಿದ್ವಿ, ನಾನು ಹೋದ್ಸಲ ನಾನೇನು ಮೀನಿನ ವಿಡಿಯೋ ಮಾಡೋಕ್ಕೆ ಹೋದಾಗ ಈ ದಾರಿ ಮೇಲೆ ಹೋಗಿರುವಂಥದ್ದು ಎಷ್ಟೆಲ್ಲ ಗಂಟೆ ನೀವು ನೋಡ್ಬೋದು. ಸಾವಿರಾರು ಗಂಟೆ ಕಾಣಿಸ್ತಾ ಇರ್ಬೋದು, ಸಾವಿರಾರು ಗಂಟೆಗಳ ರಾಶಿ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಅದಿಷ್ಟು ಅಲ್ಲದೆ ಇಲ್ಲಿ ನೋಡಿ, ಸೊ ಈ ಕಡೆ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಹಾಗೆ ಅಲ್ಲಿ ಕೂಡ ಅದೇ ಥರ ಸೇಮ್ ಮಾಡಿಕೊಟ್ಟಿದ್ದಾರೆ, ಇಷ್ಟೆಲ್ಲ ಗಂಟೆಗಳ ರಾಶಿ. ಶ್ರೀ ಗಣೇಶಾಯ ನಮಃ, ಓಂ ಶ್ರೀ ಗಣೇಶಾಯ ನಮಃ, ಓಂ ಶ್ರೀ ಗಣೇಶಾಯ ನಮಃ. ಈ ಒಂದು ದೇವಸ್ಥಾನ ಹಾರೇಪಾಲ್ ಗ್ರಾಮದಲ್ಲಿರುವಂಥ ಬಟ್ಟೆ ಗಣಪತಿ ಅಂತ ಕರೀತಾರೆ ಅಂತ ಏನಾದರೂ ಉಂಟಾ? ಈ ಜನ ಬಂದು ಪೂಜೆ ಮಾಡ್ಕೊಂಡು ನಾವು ಅದು ಕಾರ್ತಿಕ್ ಮಾಸದಲ್ಲಿ ಒಂದು ದಿವಸ ನಾವು ವಿಶೇಷ ಪೂಜೆ ಮಾಡ್ತೇವೆ. ಕಾರ್ತಿಕ ಎಲ್ಲ ಇರ್ತಾವ, ಬರ್ತಾ ಇದೆ ದಿವಸ ಎಲ್ಲ ಬರ್ತವಲ್ಲ, ಬಹಳ ಜನ ಬರ್ತಾರೆ. ಸಂಕಷ್ಟಿಗೆ ಅಂತೂ 1000ವರೆಗೂ ಜನ ಬರ್ತಾರೆ. ಬೆಳಗಿಂದ ರಾತ್ರಿ 9 ಗಂಟೆವರೆಗೂ ಬರ್ತಾ ಇರ್ತಾರೆ ಜನ. ಕ್ಲೀನಾಗಿ ಬರಬೇಕು, ಪೂಜೆ ನೀವೇ ಮಾಡ್ಕೊಂಡು ಹೋಗೋರು. ಇಷ್ಟೆಲ್ಲ ಗಂಟೆ ಇದೆಯಲ್ಲ, ಇದೆಲ್ಲ ಭಕ್ತಾದಿಗಳೇ ಅವರ ಒಂದು ಏನು ಆಸೆ ಕನಸೆಲ್ಲ ಈಡೇರಿದಾಗ ತಂದು ಇಟ್ಟಿರುವಂತಹ ಗಂಟೆಗಳು. ಜೊತೆಗೆ ಇಲ್ಲಿನ ಸ್ಪೆಷಲ್ ಏನಾದರೂ ಫಂಕ್ಷನ್ ಅಂತ ನೋಡಿದ್ರೆ ಕಾರ್ತಿಕ ಮಾಸದಲ್ಲಿ ಒಂದಿನ ಕಾರ್ತಿಕ ಪೂಜೆ ನಡೆಯುತ್ತಂತೆ, ವಿಜೃಂಭಣೆಯಿಂದ ನಡೆಯುತ್ತೆ ಅಂತಲೇ ಹೇಳಿದ್ರು. ಇನ್ನು ಇಲ್ಲಿ ಯಾವುದೇ ಥರ ಭಟ್ರು ಇರಲ್ಲ, ಸೊ ಪೂಜೆ ಮಾಡಿಕೊಡೋಕ್ಕೆ ನೀವೇ ಬಂದು ನೀವೇ ಪೂಜೆ ಮಾಡ್ಕೊಂಡು ಹೋಗುವಂಥದ್ದು ಅಂತ ಹೇಳಿ ಸ್ಥಾನಕ್ಕೆ ಬಟ್ಟೆ ಗಣಪತಿ ಅಂತ ಕರೀತಾರೆ. ಅಷ್ಟು ಚೆನ್ನಾಗಿದೆ, ನೀವು ನೋಡ್ತಾ ಇದ್ರೆ ಫುಲ್ ಪೀಸ್ಫುಲ್ ಆಗಿರುವಂಥದ್ದು. ಹಾಗೆ ಮುಂಚೆ ಇಷ್ಟು ಮಾತ್ರ ಇತ್ತಂತೆ, ಈಗ ಇವೆಲ್ಲ ಪೋರ್ಷನ್ನು ಆ್ಯಡ್ ಆಗಿರೋದಂತೆ. ಸೊ ಮುಂಚೆ ಹಾಗೆ ಇವೆಲ್ಲ ಇದ್ದಿರಲಿಲ್ಲ ಅಂತ. ಗಂಟೆ ಎಲ್ಲ ತಂದು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರ ಮೇಲೆ ಈ ಥರ ಗಂಟೆಗಳಿಗಂತಲೇ ಒಂದು ಲೈನ್ ಮಾಡಿ ರೋ ಮಾಡಿಟ್ಟಿರುವಂಥದ್ದಂತೆ. ಸೊ ನೋಡ್ತಾ ಇದ್ರೆ ಇಷ್ಟೆಲ್ಲ ಗಂಟೆಗಳಿರುವಂಥದ್ದು. ನೀವೇನಾದರೂ ಶಿರ್ಸಿಗೆ ಬರ್ತಾಯಿದ್ದೀರಾ ಅಥವಾ ಶಿರ್ಸಿಲಿದ್ದೀರಾ, ಮಿಸ್ ಮಾಡದೆ ಬಟ್ಟೆ ಗಣಪತಿಗೆ ಬನ್ನಿ. ನೀವು ಕೂಡ ಹೇಳಿ, ಹಾಗೇನ ನೀವು ಹೋಗಿದ್ದೀರಾ ಅಂದರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಹೇಗಿತ್ತು ದೇವಸ್ಥಾನ ಅಂತ. ನೀವೇನಾದರೂ ಇಲ್ಲಿಗೆ ಬರ್ತಾ ಇದ್ರಾ, ಮಿಸ್ ಮಾಡದೆ ಬನ್ನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಚಾನಲ್ಗೆ ಅಂತ ಹೇಳ್ತಾ, ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.